5 and 6 we are playing Rahman and Nandan. The reason we planned like this is these guys play with each other. I want them to share the frees at the same time. Okay? We are not worried about the score coming in the first 7-8 overs only. For the next 2 overs we don't have to give another wicket. That's about it. But rain will be on and off. So ये मान के चलो कि second innings में there is a chance of DLS. Draw is tie or maybe we'll win the match. Crazy running bro. 4 ಮಾತ್ರ ಸಕ್ಕತ್ತಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಆಡ್ಬಿಡೋಣ. ಏನಾಗುತ್ತೆ 12-17 ಅವರೇ ಕೊಟ್ಬಿಟ್ಟಿದ್ದಾರೆ ಪರ್ಮಿಷನ್, ಏನು ಬೇಕಾಗಲಿ ಅಂತ. ನಮ್ಮ ಕಡೆಯಿಂದ ನಾವು ಎಫರ್ಟ್ ಆಗಬೇಕು. ಸೀರಿಯಸ್ ಆಗಿ ಬಾಲೇ ಕಾಣಿಸ್ತಾ ಇಲ್ಲ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. 12 ಬಾಲ್ 17 ರನ್ಸ್ ಬೇಕು. ಹೋಯ್ತು ಬಿಡು, ಕಾಣಿಸಿಲ್ಲ, ದೇವರಾಣೆ ಕಾಣಿಸಿಲ್ಲ, ಸುಮ್ಮನೆ ಬೀಸ್ದೆ. ಅವನು ಲೈಟ್ ಹೊಡಿತಾವ, ನಾನು ತೆಗಿಯೋ ಕೇಳೋ ಹಂಗೆ ಲೈಟ್ ಕಣ್ಣು ಹೊಡಿತಾ, ಸುಮ್ಮನೆ ಬೀಸ್ದೆ, ಸಿಕ್ಬಿಡ್ತಾ. ಭಯ್ಯ ಬಾಲ್ ही दिखाई नहीं दे रहा है. ಕಾಣಿಸ್ತಾ ಇಲ್ಲ, ನಿಜ ಕಾಣಿಸ್ತಾ ಇಲ್ಲ ಗುರು, ಸುಳ್ಳು ಯಾಕೆ? भाई ये आगे ஒரு நிமிஷம் இருங்க. அவன் கேட்ச் விட்டப்ப 4 போச்சுல்ல, அவனுக்கு கண்ணு தெரியலன்னு சொல்லுவான். அதுக்காக பேட்ஸ் நிப்பாட்டணுமா? சார் நீங்க சொல்லி பேட் லைட்னு சொல்றீங்க, ஸ்டாப் பண்ணுங்க. Good morning, Bhaiya. Vedant, how many wickets your father will take today? 3. पक्का? हाँ? ना पकड़ेंगे, लाइन लेन से बॉलिंग करेंगे, देखेंगे क्या होता है. बस एक बार वेदर बहुत सही है, बहुत सही है. बट लो स्कोरिंग रहेगा लग रहा है. लो स्कोरिंग 100% पहला मैच 100 रन पे ये हुआ था. तो रीजन क्या है ना कि ये वेदर में मॉइस्चर रहता है. अगर कोई अच्छा स्विंग बॉलर इसको यूज करे ना तो अच्छा विकेट निकाल सकता है. अच्छा, बैटिंग में कौन तुम्हारा रोल मॉडल है एज अ बैट्समैन? बैटिंग में KL राहुल, वेरी गुड. और बॉलिंग में लेग स्पिन करते हो ना, सो एज ए लेग स्पिनर कौन सा ऐसा स्पिनर है जो पसंद है तुम्हें? रोल मॉडल कौन है बॉलिंग में, स्पिन बॉलिंग में? शेन वॉर्न. ओह वेरी गुड भाई. एक पहली बार देख रहा हूँ एक यंगस्टर ये एज में शेन वॉर्न बोल रहा है, वरना आजकल तो सब चहल बोलते हैं या कोई कुलदीप यादव बोलते हैं. वेरी गुड. उम्मीद रखिए DT है, DT करा सकते हैं मैच में, जानते हो कैसे भी करा. सर प्रवीण, नंदन, रहमान. हाँ, रहमान उधर ही है, देखो. हाँ, और एक है, तुम लोग एक मैच वहाँ नहीं गए होगे, बेंगलोर गवर्नमेंट यूनिवर्सिटी जो है ना. ಹಾಯ್, ಹಲೋ, ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಆಡ್ತಾ ಇರೋದು ಬಂದು ಚಾಣಕ್ಯ ಯೂನಿವರ್ಸಿಟಿ ಅಂತ. ತುಂಬ ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಟಾಸ್ ಕೂಡ ಮಾಡಿಲ್ಲ, ಫೈನಲ್ಸ್ ಬೇರೆ ಇದೆ ಇವತ್ತು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನು ಹೇಳ್ತೀರಾ ರೇಮನ್? ಅದೇ ಫೈನಲ್ಸ್ ಮಳೆಯಲ್ಲೇ ಆಡಬೇಕು ಇವತ್ತು. ಹಾಂ, ಮಳೆ ಇರೋ ರೀಸನ್ನಿಂದ ಮೋಸ್ಟ್ಲಿ ಏನಾಗುತ್ತೆ ಅಂದರೆ, ಆಲ್ರೆಡಿ ನೋಡಿ ಮ್ಯಾಚ್ ನಡೀತಾ ಇದೆ, ಅದರಲ್ಲೇ ನಡೆಸ್ತಾ ಇದ್ದಾರೆ ಅಂದರೆ ಬಾಲ್ ತುಂಬ ಸ್ಟಾಪ್ ಆಗಿ ಬರುತ್ತೆ. ಹೌದೌದು, ಸ್ಕಿಡ್ ಆಗಿ ಬರುತ್ತೆ, ಸ್ಟಾಪ್ ಆಗಿ ಬರುತ್ತೆ. ಫಸ್ಟೇ ನಾವು ಇಲ್ಲಿ ಆಡಿದ್ದೀರಿ ಮುಂಚೆನೂ. ಪಿಚ್ಚು ಅಷ್ಟು ಬ್ಯಾಟ್ಸ್ಮ್ಯಾನ್ಗೆ ಹೆಲ್ಪ್ಫುಲ್ ಇಲ್ಲ ಇಲ್ಲಿ, ಬ್ಯಾಟಿಂಗ್ ಪಿಚ್ ಥರ ಹೇಳೋಕ್ಕಾಗಲ್ಲ. ಬೌಲರ್ಸ್ಗೆ ತುಂಬ ಹೆಲ್ಪ್ಫುಲ್ ಇದೆ ಇಲ್ಲಿ. ಕರೆಕ್ಟ್. ಬಟ್ ಮಳೆ ಬೇರೆ ಬರ್ತಾ ಇದೆ, ಇನ್ನೂ ಬೌಲಿಂಗ್ಗೆ ಈಸಿ ಆಗಿಬಿಡುತ್ತೆ ಮತ್ತು ಬೌಲರ್ಸ್ಗೆ. ಏನಂದರೆ ಫೈನಲ್ಸ್ ಏನಂದರೆ ಈಗ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಆಡೋದು ತುಂಬ ಕಷ್ಟ ಇದೆ ಈ ವಿಕೆಟಲ್ಲಿ ಆ್ಯಕ್ಚುಲಿ. ಏನು ಹೇಳ್ಬೇಕಂದ್ರೆ ನೋಡೋಣ ಏನಾಗುತ್ತೆ ಅಂತ. ಟಾಸ್ ಮೇಲೆ ಡಿಪೆಂಡ್ ಅಷ್ಟೇ. ಫೈನಲ್ಸು ಮ್ಯಾಚ್ ಆದರೆ ಒಂದು ಒಳ್ಳೆ ಮ್ಯಾಚ್ ಆಗಲಿ, ಮಳೆ ಸ್ವಲ್ಪ ಕಮ್ಮಿ ಆದರೆ ಒಂದು ಒಳ್ಳೆ ಕಾಂಟೆಂಟು ಸಿಗುತ್ತೆ ವ್ಯೂವರ್ಸ್ಗೆ. ಆಲ್ಮೋಸ್ಟ್ ನಾವು ಡಿಫಿಕಲ್ಟಿ ಇರುತ್ತೆ, ನಮಗೂ ಕಷ್ಟ ಇರುತ್ತೆ, ಆಪೋಸಿಟ್ ಟೀಮ್ಗೂ ಕಷ್ಟ ಇರುತ್ತೆ. ನೋಡೋಣ ಏನಾಗುತ್ತೆ. ಆಲ್ಮೋಸ್ಟ್ ನಾವು ಏನಂದರೆ 30 to 40 ಕಿಲೋಮೀಟರ್ಸ್ ಬಂದಿದ್ದೀವಿ ಮ್ಯಾಚ್ಗೆ ಅಂತ. ದೂರ ಬಂದಿದ್ದೀರಿ. ಮ್ಯಾಚ್ ಆಡ್ಬಿಟ್ಟು ಹೋದರೆ ಏನೋ ಒಂದು ರಿಲೀಫ್ ಇರುತ್ತೆ, ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಷ್ಟು ದೂರ ಬಂದು ಸುಮ್ಮನೆ ಮ್ಯಾಚು ಆಗಿಲ್ಲ ಅಂದರೆ ನಾವು ಸಿಗೋದೇ ಒನ್ ಡೇ ನಮ್ಗೆ ಮ್ಯಾಚ್ ಆಡೋಕ್ಕೆ, ಅದು ಸಂಡೇ ಸಿಗೋದು. ರಜಾ ಇಲ್ಲ, ಒಂದೇ ದಿವಸ ರಜಾ ಸಂಡೇ, ಅದು ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ ಮ್ಯಾಚಸಲ್ಲಿ. ಇವಾಗ ಅದು ಒಂದು ದಿವಸ ಮ್ಯಾಚ್ ಆಗಿಲ್ಲ ಅಂದರೆ ಅದು ಒಂದು ಬೇಜಾರಾಗ್ಬಿಡುತ್ತೆ. ನೋಡೋಣ ಏನಾಗುತ್ತೆ. ನಮ್ಮ DT ಬಾಯ್ ಇದ್ದಾರಲ್ಲ ಕ್ಯಾಪ್ಟನ್, ಅವರು ಮ್ಯಾಚ್ ಆಡಿಸ್ಬಿಟ್ಟೆ ಹೋಗೋದು ಇಲ್ಲಿಂದ. ಅಟ್ಲೀಸ್ಟ್ ಒಂದು 10 overs ಮ್ಯಾಚ್ ಆದ್ರೂ ಚೆನ್ನಾಗಿರುತ್ತೆ. ಫೈನಲ್ಸ್ ಬೇರೆ ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು ಇವತ್ತು ನಮ್ಮ ಟೀಮ್ ಕಡೆಯಿಂದ. ನೀನು ಬೇರೆ ಫುಲ್ ಫಾರ್ಮಲ್ಲಿ ಇದೆಯಾ, ಲಾಸ್ಟ್ ಮ್ಯಾಚ್ ಹೊಡೆದಿದ್ಯಾ? ನೋಡೋಣ. ಅದೇ ಏನಂದರೆ ಪಿಚ್ ಆ ಥರ ಇಲ್ವಲ್ಲ, ಇದು ಲೋ ಇದೆ. ಏನಂದರೆ ಇಲ್ಲಿ ಸ್ವಲ್ಪ ಏನಂದರೆ ತುಂಬ ಜನ ಕಲಿಯೋದು ಸಿಗುತ್ತೆ ಈ ವಿಡಿಯೋಯಿಂದ. ಯಾಕಂದರೆ ಬ್ಯಾಟಿಂಗ್ ಪಿಚ್ಚಲ್ಲ, ಇದು ಸ್ಲೋ ಆಗಿ ಆಡೋ ಥರ ಇರುತ್ತೆ. ಇವತ್ತು ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಇನ್ನಿಂಗ್ಸ್ ಇರುತ್ತೆ. ನೋಡೋಣ ಏನಾಗುತ್ತೆ. One happy hours, do camera. Yes, it's final.
and we are here for you. Just another match, guys. No big deal. Final or no final, we just have to follow the process and get to the result. That's it. 5 and 6, we are playing Rahman and Nandan. The reason we have planned like this is these guys play with each other. I want them to share the frees at the same time. ऊपर का pace attack अगर आप लोग सब संभाल लेते हो, we are not worried about the score coming in the first 7-8 overs only. Okay. Just make sure अगर एक विकेट गिरा है तो you know for the next 2 overs we don't have to give another wicket. That's about it. Okay. Either after 550, at least what I can see. I know there's an overcast or whatever it is. 550 is the dot. 550. 550 is the dot after which the batsman has the right. Fielder might not be able to see. Whatever. Jo bhi hai. So anyone can say stop the match. Yes, I cannot see, and I will continue. Or if you all are in the right will of the game and if it's possible, please complete the final and not end it on a DLS. That is my only. No, we also don't want. Provided you start. And second innings means second innings will be 4 minutes lost, 1 over. And then DLS applied. DLS will be applied if DLS after the 25% of the quota overs are bowled, that is 5 overs are bowled, DLS will be applied. Same rules, standard rules, we continue with the same. I'll be calling the same. Heads and tails. Okay. It's heads. DLS par score after 6 overs is 37. We are at 48. Okay. Match will resume. Okay, it will not be a 20-over match anymore. It will reduce to 18 or 16 or 15. I don't know. The only thing I'll tell you, Sudhi and Harshit, beautiful batting. The biggest risk now is when you go back, you might end up losing the momentum. Don't let that happen. Start from zero. Remember that you're starting an innings again. Put a price on your wicket and keep playing. You know what's happening there. You are the 2 best people to finish this game for us. We don't need anyone else. Okay. Spin is already in, so we have the 2 best guys who can play spin, Babar and Nandan paired up, but we'll be very happy if we don't need to utilize them, right? Every wicket that we lose, remember DLS may will suffer by 10 runs. So right now we are ahead by 11 runs in DLS. We are looking very good. Their advantage is they can go back and re-strategize now, just like we are doing. इससे ज़्यादा information I don't want to give you. You are batting really well. You decoded every single bowler. The best part is you are not attacking from ball 1. You are playing 2-3 balls and then from the 4th ball onwards you are deciding what to do. Running between the wickets, we don't need all that. Okay, it's okay, we are good, let's stay good. Ball edge ಆಯ್ತು ಸಿಂಗಲ್ ನನ್ನ ನೆಕ್ಸ್ಟ್ ಬಾಲ್ ಸಿಂಗಲ್ ಆ 3ನೇ ಬಾಲ್ ಡಿಫೆಂಡ್ ಮಾಡಿದ್ದಕ್ಕೆ ಎಲ್ಲಿ 5 6 ಅಂದೆ 3ನೇ ಬಾಲ್ ಆಗಿ ಐತಲ್ಲ 5 6 ಹೆಂಗ್ ಹೊಡಿತ್ಯಾ ಮಾರೋ ಮುझे ಮಾರೋ ಮಳೆ ಹಂಗೆ ಕಂಟಿನ್ಯೂ ಬಂದ್ರೆ ನಾವೇ ವಿನ್ನರ್ಸು ಇವನೇ ಮ್ಯಾನ್ ಆಫ್ ದ ಮ್ಯಾಚ್ ಇಲ್ಲಿ ಈ ಸಲ ನಮ್ದು ಮಳೆ ಹಂಗೆ ಬರ್ತೀರಾ ನಾವೇನ ವಿನ್ನು ಹಿಡ್ಕೋ ನಾವೇ ವಿನ್ನು ಎಲ್ಲರೂ ನೋಡಿದ್ದೀವಿ ಎಷ್ಟು ದೊಡ್ಡ ಟ್ರೋಫಿ ಕೊಡೋದು ಮ್ಯಾನ್ ಆಫ್ ದ ಮ್ಯಾಚ್ ನಾವು ಕೊಡ್ತಾ ಇದೀವಿ ತಗೋ ನಿಂಗೆ ತಿರ್ಗ್ತಾ ಆಯ್ತಾ ಸೀದಾನ 29-38 ಅಲ್ಲೋ ತಿರ್ಗ್ತಾ ಆಯ್ತಾ ಸೀದಾನ ಹಾಂ ಥ್ಯಾಂಕ್ ಯು ಏನು ಗುರು ಇದು ಯಾ ಏ ಇದೆಯಾ ಸಕ್ಕ ಜಾರ್ತಿದೆ 18 ಬಾಲ್ 27 850 ಅವ್ರಿಗೆ ಬಾಲ್ ಕಾಣಿಸಿಲ್ಲ ಅಂದ್ರೆ 550 ಅವ್ರಿಗೂ ಒಂದು ಬಾಲಲ್ಲಿ ಏನೇನೋ ಗುರು ಕಾಣಿಸ್ತಾ ಇಲ್ಲ ಗುರು ನಿಜ ಕಾಣಿಸ್ತಾ ಇಲ್ಲ ಸುಳ್ಳು ಯಾಕೆ ಹೇಳೋಣ ಹಾಂ ಬಾಲಿಶ್ नहीं दिखा फर्स्ट बॉल से नहीं दिखा ಕಾಣಿಸ್ತಾ ಇಲ್ಲ ನಿಜ ಕಾಣಿಸ್ತಾ ಇಲ್ಲ ಗುರು ಸುಳ್ಳು ಯಾಕೆ ಹೇಳೋಣ भाई ये अगेंस्ट नहीं जाना यार ಹಾಯ್ ಏನು ಗುರು ಇದು ಕಾಣಿಸ್ತಾ ಇಲ್ಲ ಅಂದ್ರೂ ಆಡ್ಬೇಕಂತೆ ಫೈನಲ್ಸ್ ಅಂತ ಹಾಯ್ ಇಲ್ಲ ರೇಮ ನೋಡಕ್ ಆಗ್ತಾ ಇಲ್ಲ ಜಾರ್ತಾ ಇದೆ ಸರ್ ಕಾಣಿಸ್ತಾ ಇಲ್ಲ ಸರ್ ಗೊತ್ತಾಗ್ತಾ ಇಲ್ಲ ನಿಜ ಕಾಣಿಸ್ತಾ ಇಲ್ಲ ಸೀರಿಯಸ್ ಆಗಿ ಕಾಣಿಸ್ತಾ ಇಲ್ಲ beginning only we were up now DLS method from DLS finals also your team only told okay sir ball ಕಾಣಿಸ್ತಿದ್ರೆ ತಾನೇ ಸರ್ I understood okay what you know it's not a good நீ சொல்ற நீ அவங்க பத்தி ஏன் பேசிட்டு இருக்கீங்க அவங்க பத்தி அவங்க ஆடலைங்க என்ன எங்களுக்கு தெரியல இப்ப கண்ணு நானும் மனுஷன் தானே அவன் கேட்ச் விடுங்க ಬ್ಯಾಟಿಂಗ್ ಆಡ್ಲೇ ಇಲ್ಲ தம்பி ஒரு நிமிஷம் இருங்க அவன் கேட்ச் விட்டப்ப 4 போச்சுல அவனுக்கு கண்ணு தெரியலன்னு சொல்வான் அதுக்காக பேட்ச் நிப்பாட்டணுமா சார் நீங்க சொல்லி பேட் லைட்னு சொல்றீங்க ஸ்டாப் பண்ணுங்க நான் விளையாட தானே செய்றோம் விளையாட தானே செய்றோம்னா
ಪ್ಲೇಡ್ ಯಾರು ಅಷ್ಟೇ ಬಾ ನೀವೇ ಹೇಳಿ ಬಾಲ್ ಕಾಣಿಸ್ತಾ ಇದೆಯಾ Can't see, man. What to do? What to do? We can see. That catch, no? I didn't see. Not able to stand. ಸ್ಟ್ಯಾಂಡ್ ಓನ್ಲಿ there. How we can Yeah, standing like That is that we Yeah. can adjust. yeah, you. I also played But like that. not visible. Seriously, that second ball I don't know. Zup, first ball. Kind of a team. Because of lot these pressure. conditions, it happened. Or else it would have been good match. ಆಡೋಣ ಬಾ, ಏನು ಮಾಡೋಕ್ಕಾಗಲ್ಲ, ಆಡ್ಬಿಡೋಣ, ಏನಾಗುತ್ತೆ. 12-17 ಅವರೇ ಕೊಟ್ಬಿಟ್ಟಿದ್ದಾರೆ ಪರ್ಮಿಷನ್, ಏನು ಬೇಕಾಗಲಿ ಅಂತ. ನಮ್ಮ ಕಡೆಯಿಂದ ನಾವು ಎಫರ್ಟ್ ಆಗ್ಬಿಡೋಣ. ಸೀರಿಯಸ್ ಆಗಿ ಬಾಲೇ ಕಾಣಿಸ್ತಾ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಹೋಯ್ತು ಬಿಡು, ಕಾಣಿಸಿಲ್ಲ, ದೇವರಾಣೆ ಕಾಣಿಸಿಲ್ಲ, ಸುಮ್ಮನೆ ಬೀಸ್ದೆ. ಅವ್ನು ನೋಡಿ ಲೈಟ್ ಹೊಡಿತು, ಅವ್ನು ತೆಗಿಯಕ್ಕೆ ಹೇಳೋ ಅವನಿಗೆ ಲೈಟ್. ಎರಡು ನೀನು ಬಾ. ಇದರಲ್ಲಿ ಬಾಲ್ ಕಾಣಿಸ್ತಾ ಇಲ್ಲ ಗುರು. ಎರಡಿದೆ. ಅಯ್ಯೋ ಜಾರ್ತಾ ಇದೆ. ಎರಡು ಇಲ್ಲ. ಕಾಣಿಸೇ ಇಲ್ಲ, ದೇವರಾಣೆ. ಒಂದು ಬಾಲು ನಂಗೆ ಬಾಲೇ ಕಾಣಿಸಿಲ್ಲ ಸ್ಪಿನ್ನರ್ದು, ಸುಮ್ಮನೆ ಬೀಸ್ತಾ ಇದ್ದೀನಿ ಅಷ್ಟೇ. ಡಿ ಟಿ ಬೈಕ್ ಹೇಳ್ತಾ ಇಲ್ಲ. ಹೌದಾ? 6 ರನ್ ಬೇಕಾಗಿರೋದು 6 ಬಾಲಿಗೆ. ಟೈ ಆರ್ ಮೇ ಬಿ ವಿಲ್ ವಿನ್ ದ ಮ್ಯಾಚ್. ಕ್ರೇಜಿ ರನ್ನಿಂಗ್ ಬ್ರೋ, 4 ಮಾತ್ರ ಸಕ್ಕತ್ತಾಗಿತ್ತು. ಅದು 6 ಹೋಗಿದ್ಲಲ್ಲ? ಇಲ್ಲ क्रेजी मैन, क्या था ये? वो मुझे लगा भाग रहे हो आराम से, कैच कैसे कर लिया उसने, आराम से चल रहा, दूसरा रन भी भाग रहे हो. अच्छा बाद में बॉल दिखा, क्या वो बोल रहा है, बॉल मेरे को नहीं दिखा, जैसे तैसे. ಈ ಥರ ಕಂಡೀಷನಲ್ಲಿ ಲೈಫಲ್ಲೇ ಫಸ್ಟ್ ಟೈಮ್ ಆಡಿದ್ದು. ಏನಂದರೆ ಬಾಲೇ ಕಾಣಿಸ್ತಾ ಇಲ್ಲ, ಅವ್ರಿಗೇನಂದರೆ ವಿನ್ ಆಗಲೇಬೇಕು ಅಂತ ಆಡಿ ಅಂತ ಇದ್ದಾರೆ. ನೋಡೋಣ ಡಿ ಎಲ್ ಮೆಥಡ್ ಏನಾಗುತ್ತೆ ಅಂತ. Exactly required and you already out of sportsmanship. So thank you so much, and we are going to have a rematch, and the captains have shook on the same, and it would be great to have the same squad again next week, and we'll let you know the time and the date as well. But great show, great. Round of applause. It's been tough for not only the organizing side and the CrossFit side, but for players as well. Thank you so much for being cooperative and not letting this end in a fight as such. Thank you so much. Thank you. Thank you.